ಎಲ್ರಿಗೂ ನಮಸ್ಕಾರ. ನಾನು ವರ್ಷದಲ್ಲಿ ಒಂದ್ಸರಿ ಹಿಮಾಲಯಾಸ್ ಹೋಗ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಇವತ್ತು ಮತ್ತೆ ಹಿಮಾಲಯಾಸ್ ಬಂದಿದ್ದೀನಿ. ಇಲ್ಲಿ ಕೆಳಗೆ ನೋಡ್ಬೋದು, ಇಲ್ಲಿ ಗಂಗೆ ಹರಿತಾ ಇದ್ದಾಳೆ, ಇಲ್ಲಿ ಬೆಟ್ಟ ಇದೆ, ಇಲ್ಲಿ ತಾನೇ ಸೂರ್ಯೋದಯ ಆಗಿದೆ. ಅಲ್ಲಿ ನೋಡಿದ್ರೆ ನಿಮ್ಗಲ್ಲಿ ಆ ಜಾಗದಲ್ಲೇ ಗಂಗೆ ಶುರು ಆಗೋ ಜಾಗ, ಆ ಕಡೆಯಿಂದ ಭಾಗೀರಥಿ ಅಲ್ಕಾನಂದ ಎರಡು ಜಾಯ್ನ್ ಆಗಿ ಅಲ್ಲಿ ಶುರು ಆಗೋ ಜಾಗ ಅಲ್ಲೇ ಇದೆ. ಇವತ್ತು ಹೋಗ್ತಾ ಇದ್ದೀನಿ ಆ ಜಾಗಕ್ಕೆ. ಅಲ್ಲೊಂದು ದೇವಸ್ಥಾನ ನೀವು ಕಾಣಿಸ್ತಾ ಇರ್ಬೋದು ಆ ಪಾಯಿಂಟಲ್ಲಿ, ಅದೇ ನಡೀತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತು. ಅದು ಒಳ್ಳೆ ಜಾಗ ಕೂಡ, ಅದಕ್ಕೋಸ್ಕರ ಹೇಳಬೇಕು ಅಂದ್ಕೊಂಡೆ. ಎಲ್ಲರಿಗೂ ಒಂದು ಶ್ರೀಮಂತರಾಗಬೇಕು ಅಂದರೆ ದುಡ್ಡನ್ನ ಜಾಸ್ತಿ ಅರ್ನ್ ಮಾಡಬೇಕು, ತುಂಬ ಸಂಪಾದನೆ ಮಾಡಬೇಕು ಅಂತ ಒಂದು ಇದಿರುತ್ತೆ. ಎಷ್ಟೊಂದು ಮಿಸ್ಕಾನ್ಸೆಪ್ಷನ್ಸ್ ಇರುತ್ತೆ. ಇವತ್ತು ಕೆಲವು ಒಳ್ಳೆ ಹ್ಯಾಬಿಟ್ಗಳನ್ನ ನಿಮಗೆ ಹೇಳ್ತೀನಿ. ಇದರಿಂದ ನಾವು ಶ್ರೀಮಂತರಾಗೋದು ಹೇಗೆ, ಈಸಿ ಆಗೋದು ಹೇಗೆ ಅಂತ, ನಮ್ಮ ಜೀವನ ಹೇಗೆ ಶ್ರೀಮಂತ ಅಂದ ಕೂಡಲೇ ದುಡ್ಡು ಜಾಸ್ತಿ ಇದ್ರೆ ಶ್ರೀಮಂತ ಅನ್ಕೋಬೇಡಿ. ನಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಂಡ್ರು ನಮ್ಮ ಖುಷಿಯಾಗಿದ್ದು ಅದು ಒಂದು ಶ್ರೀಮಂತಿಕೆನೆ ಅಲ್ವಾ. ಟ್ರಾವೆಲ್ ಮಾಡೋದು ಅನ್ನೋದು ಶ್ರೀಮಂತಿಕೆ ಅಂತಾನೆ ಹೇಳ್ಬೋದು. ನಾನು ಒಂದು ವಿಷಯ ಹೇಳಿ, ಯಾರಾದ್ರೂ ಒಬ್ರು ಒಂದು ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ. ಯಾವನೋ ಒಬ್ಬ ಮನುಷ್ಯ ತಿಂಗಳಿಗೆ 10,000 ರೂಪಾಯಿ ಜಾಸ್ತಿ ಅರ್ನ್ ಮಾಡ್ತಿರ್ತಾನೆ ಅನ್ಕೊಳ್ಳೋಣ. ಇನ್ನೊಬ್ಬ ಮನುಷ್ಯ ತಿಂಗಳಿಗೆ 20,000 ರೂಪಾಯಿ ಸೇವ್ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಒಂದು 10 ವರ್ಷ ಆದಮೇಲೆ ಅಥವಾ 20 ವರ್ಷ ಆದಮೇಲೆ ಇವರಿಬ್ಬರಲ್ಲಿ ಯಾರು ಜಾಸ್ತಿ ಶ್ರೀಮಂತರು ಅಲ್ವಾ. ಸೊ ಹಾಗಾಗಿ ದುಡ್ಡು ಅರ್ನ್ ಮಾಡೋದು ಮಾತ್ರ ಒಂದು ಹ್ಯಾಬಿಟ್ ಅಲ್ಲ, ದುಡ್ಡನ್ನ ಆದಷ್ಟು ಸೇವ್ ಮಾಡೋದುವೇ ಒಂದು ನಿಮ್ಮ ಒಂದು ಇದರಲ್ಲಿರಬೇಕು ಆಯ್ತಾ. ಅರ್ನ್ ಮಾಡೋದು ಇರಬೇಕು, ಜೊತೆಗೆ ಸೇವ್ ಮಾಡೋದು ಇದ್ರೆ ನಾವು ಶ್ರೀಮಂತರ ಆಗ್ಲಿಕ್ಕೆ ತುಂಬಾ ಫಾಸ್ಟ್ ಆಗ್ಬೋದು, ತುಂಬಾ ಈಸಿ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಎರಡನೇ ಹ್ಯಾಬಿಟ್ ನನ್ನ ಪ್ರಕಾರ, ನಿಮ್ಮ ಒಂದು ಅನುಕೂಲಕ್ಕಿಂತ ಸ್ವಲ್ಪ ಕಮ್ಮಿ ಲೆವೆಲಲ್ಲಿ ಜೀವನ ಮಾಡಬೇಕು. ನಾವು ಜೀವನ ಮಾಡ್ತೀವಿ, ಎಲ್ಲರೂ ಏನು ಮಾಡ್ತೀವಿ, ನಮ್ಮ ಅನುಕೂಲ ಎಷ್ಟಿದೆ, ಅನುಕೂಲ ಅಂದರೆ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ, ಅದು ನಮ್ಮ ಒಂದು ಸ್ಟ್ಯಾಂಡರ್ಡ್ ಏನಿದೆಯೋ ಅದಕ್ಕಿಂತ ಜಾಸ್ತಿ ಲೆವೆಲಲ್ಲಿ ಜೀವನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ, ತೋರಿಸ್ಕೊಳ್ಳೋಕ್ಕೆ ಮೇನ್ ಆಗಿ ಅಫ್ಕೋರ್ಸ್ ಆಯಿತಾ. ಸೊ ಎಲ್ಲರಿಗೂ ತೋರಿಸ್ಕೋಬೇಕಲ್ಲ, ಈ ಥರ ಇದ್ದೀನಿ ಆ ಥರ ಇದ್ದೀನಿ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತೀವಿ. ಸೊ ನನಗನ್ಸುತ್ತೆ ಶ್ರೀಮಂತರಾಗಬೇಕು ಅಂದರೆ ನೀವು ಸೇವಿಂಗ್ಸ್ ಜಾಸ್ತಿ ಮಾಡಬೇಕು, ಮತ್ತು ಶ್ರೀಮಂತರು ಬೇಗ ಆಗಬೇಕು ಅಂತ ಆಸೆ ಇದ್ದರೆ ನಿಮ್ಮ ಅನುಕೂಲ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಒಂದು ಲೆವೆಲ್ ಅಥವಾ 2 ಲೆವೆಲ್ ಕಮ್ಮಿಲಿ ಜೀವನ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಜೀವನ ತುಂಬ ಸಾರ್ಥಕವಾಗಿರುತ್ತೆ. ಅದನ್ನ ನೋಡಿ, ನಾವು ಕಷ್ಟಪಟ್ಟು ಜೀವನ ಮಾಡಬಾರ್ದು, ಅದನ್ನ ನಾವು ಆಸ್ ಅ ಲೈಫ್ ಸ್ಟೈಲೇ ಮಾಡ್ಕೋಬೇಕು. ಅಂದರೆ ನಾ ಅಲ್ಪದಲ್ಲಿ ತೃಪ್ತಿ ಆಗಿರ್ತೀನಿ, ನಾ ಹೆಂಗಿದ್ರು ಅದ್ರಲ್ಲಿ ಚೆನ್ನಾಗಿರ್ತೀನಿ ಅಂತ ಒಂದು ಲೆವೆಲ್ ಹೋದರೆ ನಿಮಗೆ ಅಷ್ಟೊಂದು ಖರ್ಚುಗಳು ಬರೋದಿಲ್ಲ. ನಿಮ್ಮ ಲೆವೆಲ್ ನಿಮ್ಮ ಅನುಕೂಲಕ್ಕಿಂತ ಸ್ವಲ್ಪ ನೋಡಿ, ನಿಮ್ಮ ಸಂಪಾದನೆ ಜಾಸ್ತಿ ಆಗ್ತಾ ನೀವು ನಿಮ್ಮ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಬಟ್ ಅನುಕೂಲಕ್ಕಿಂತ ಆಲ್ವೇಸ್ 1 or 2 ಲೆವೆಲ್ ಕಮ್ಮಿ ಜೀವನ ಮಾಡಿದ್ರು ಇದು ಒನ್ ಆಫ್ ದಿ ಗುಡ್ ಹ್ಯಾಬಿಟ್ಸ್. ಮೂರನೇ ಒಂದು ಇಂಪಾರ್ಟೆಂಟ್ ಹ್ಯಾಬಿಟ್ ಅಂದ್ರೆ, ನಮ್ಮ ಲೈಫ್ ಅನ್ನೋದು ಒಂದು ಜರ್ನಿ ಇದ್ದಂಗೆ ಆಯ್ತಾ. ಒಂದು ಸ್ಟಾಗ್ನೆಂಟ್ ಅಲ್ಲ. ಲೈಫಲ್ಲಿ ನಾನು ಸಕ್ಸಸ್ಫುಲ್ ಅಂದ್ರೆ ಇದಾಗ್ಬಿಟ್ಟೆ ನಾನು ಸಕ್ಸಸ್ಫುಲ್ ಆಗ್ಬಿಟ್ಟೆ, ಇದೇ ನನ್ನ ಲೈಫ್ ಕೊನೆ ಒಂದು ಇದು ಮಾಡ್ಬಿಟ್ರೆ ಅಚೀವ್ ಮಾಡ್ಬಿಟ್ಟೆ, ಆ ಥರ ಇಲ್ಲ ಜೀವನದಲ್ಲಿ. ನಾವು ಹುಟ್ಟಿದಾಗಿಂದ ನಾವು ಸಾಯೋ ತನಕ ಲೈಫ್ ಇಸ್ ಅ ಜರ್ನಿ. ಆ ಜರ್ನಿಯಲ್ಲಿ ನಾವೇನು ಮಾಡ್ಬೇಕಂದ್ರೆ, ನಾವು ನಮ್ಮನ್ನ ಇಂಪ್ರೂವ್ ಮಾಡ್ತಾನೆ ಹೋಗ್ಬೇಕು. ಹೇಗೆ ಇಂಪ್ರೂವ್ ಮಾಡೋದಂದ್ರೆ, ನಮ್ಮ ವ್ಯಕ್ತಿತ್ವದಲ್ಲಿ ಇಂಪ್ರೂವ್ಮೆಂಟ್ ಇರ್ಬೋದು. ನಾವೇ ಅನಲೈಸ್ ಮಾಡ್ತಾ ಇರಬೇಕು. ಇವತ್ತು ನಾನು ಕೊಬ್ಬಾಗಿ ನೋಡ್ಕೊಂಡ, ತುಂಬ ಕೊಬ್ಬು ಮಾಡ್ಕೊಂಡ, ಅಥವಾ ತುಂಬ ಒಂದು ಕೆಟ್ಟವಾಗಿ ಯಾರ ಹತ್ರ ವ್ಯವಹರಿಸೋದನ್ನ, ಬೇರೆಯವ್ರಿಗೆ ನಾನು ಒಂದು ದುಃಖ ಮಾಡೋದನ್ನ ಬೇರೆಯವರಿಗೆ, ಅಥವಾ ನಾನಿವತ್ತು ಕೆಟ್ಟ ಹ್ಯಾಬಿಟ್ಗಳನ್ನ ಹೇಗೆ ಬಿಡೋದು, ಹೇಗೆ ಹೊಸ ಸ್ಕಿಲ್ಸ್ಗಳನ್ನ ಕಲಿಯೋದು, ಹೇಗೆ ನಾನೇ ಬುದ್ಧಿವಂತ ಮಾಡ್ಕೊಳ್ಳೋದು, ಹೇಗೆ ನಾನು ಹೊಸದಾಗಿ ಏನಾದ್ರು ಕಲೀಲಿಕ್ಕೆ ಹೊಸದಕ್ಕೆ ಏನಾದ್ರು ಮಾಡ್ತಾನೆ ಇರಬೇಕು. ಇಲ್ಲಾಂದ್ರೆ ಜೀವನ ಬೋರ್ ಆಗುತ್ತಲ್ವಾ. ನಾನು ಬೆಳಗ್ಗೆ ಅದೇ ಕೆಲಸ ಮಾಡಿದೆ, ಸಾಯಂಕಾಲ ಅದೇ ಕೆಲಸ ಮಾಡಿದೆ, ಹಾಗೆ ಮಾಡಬಾರ್ದು. ಸಾಯಂಕಾಲ ನೀವು ಫ್ರೀ ಆಗಿ ಬಂದ್ರೆ ಏನೋ ಒಂದು ಸ್ಕಿಲ್ನ ಕಲ್ತ್ಕೊಳ್ಳಿ. ಟ್ರೇಡಿಂಗ್ ಅಂತ ಹೇಳ್ತಾ ಇಲ್ಲ ನಾನು, ಯಾವುದೋ ಒಂದು ಸ್ಕಿಲ್ನ ಕಲ್ತ್ಕೊಳ್ಳಿ. ನಾನು ನಮ್ಮ ಮನೇಲಿ ಎಲ್ಲರೂ ಏನಾದ್ರೆ ನಾವು ಈಗ ಮೊನ್ನೆ AI ಕಲ್ತ್ಕೊತಾ ಇದ್ದೆ, ಮೊನ್ನೆ ಕೂತ್ಕೊಂಡು. ಹಾಗೆ ಮಲ್ಟಿಪಲ್ ವಿಷಯಗಳನ್ನ ಕಲ್ತ್ಕೊತಾನೆ ಇರಬೇಕು. ಯಾವಾಗ ಆಪರ್ಚುನಿಟಿ ಬರುತ್ತೆ, ಯಾವಾಗ ಇದು ನಮಗೆ ದುಡ್ಡು ಸಂಪಾದನೆ ಮಾಡ್ಕೊಡುತ್ತೆ ಅಂತ ನಾವು ಹೇಳೋಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗೆ ಲೈಫ್ ಇಸ್ ಅ ಜರ್ನಿ. ಆ ಜರ್ನಿನ ಎಂಜಾಯ್ ಮಾಡ್ಬೇಕಂದ್ರೆ ನಾವೇ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಆ ಇಂಪ್ರೂವ್ಮೆಂಟಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಒಂದಾಗಿರಬೇಕು. ಮತ್ತೆ ನಮ್ಮ ಒಂದು ಶ್ರೀಮಂತಿಕೆ ಜರ್ನಿಯಲ್ಲಿ ನನ್ನ ಒಂದು 4ನೇ ಒಂದು ಹ್ಯಾಬಿಟ್ ಏನಿರ್ಬೇಕು ನಿಮ್ಮಂದ್ರೆ, ವೆರಿ ಇಂಪಾರ್ಟೆಂಟ್ಲಿ ನಮ್ಮದು ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ಅಂದರೆ ಈಗ ಶಾರ್ಟ್ ಟರ್ಮಲ್ಲಿ ಏನು ಮಾಡ್ತೀವಿ ಅಂದ್ರೆ, ಆಸ್ ಅ ಟ್ರೇಡರ್ ಏನು ಮಾಡ್ತೀವಿ, ಶಾರ್ಟ್ ಟರ್ಮಲ್ಲಿ ₹1 ಬಂದರೆ ಎಕ್ಸಿಟ್ ಮಾಡ್ಕೊಂಡ್ಬಿಡೋದು, ಅದೆಲ್ಲ ನಮ್ಮ ಒಂದು ಟ್ರೇಡಿಂಗ್ ಮೆಂಟಾಲಿಟಿ ಇರುತ್ತೆ. ವೆಲ್ತ್ ಕ್ರಿಯೇಷನ್ ಯಾವತ್ತೂ ಲಾಂಗ್ ಟರ್ಮ್ ತಿಳ್ಕೊಳ್ಳಿ. ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇಲ್ಲ, ನಿಮ್ಮಲ್ಲಿ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೂ ಈಗ ಒಂದು ರಿಲೇಷನ್ಶಿಪ್ಸ್ನ ಮೇಂಟೈನ್ ಮಾಡ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಯಾರ ಜೊತೆನೋ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನೋ ಒಂದು ಸಣ್ಣ ವಿಷಯ ಜಗಳ ಮಾಡ್ಕೋತೀರಾ ಅಂತ ಅನ್ಕೊಳ್ಳೋಣ. ಜಗಳ ಮಾಡ್ಕೊಂಡು ಅವನ ಹತ್ರ ಮಾತಾಡೋದೇ ಬಿಟ್ಬಿಟ್ಟು ಎಲ್ಲ ಮಾಡಿ ಹೋಗ್ಬಿಡ್ತೀರಾ. ಅದೇ ನೀವು ಲಾಂಗ್ ಟರ್ಮ್ ಒಂದು ನಿಮ್ಮ ಜೀವನಕ್ಕೆ ಹೋಗಿದ್ರೆ, ನೋಡು ನನ್ನ ಹಿಂದೆ ಎಷ್ಟೋ ಟೈಮಲ್ಲಿ ಇವ್ನು ನಂಗೆ ಫ್ರೆಂಡ್ ಹೆಲ್ಪ್ ಮಾಡಿದ್ದಾನೆ, ಎಷ್ಟೋ ಟೈಮಲ್ಲಿ ಇವ್ನು ನನಗೆ ಸಹಾಯ ಮಾಡಿದ್ದಾನೆ, ಅಥವಾ ನಾನು ಫ್ಯೂಚರಲ್ಲಿ ಅವನ ಸಹಾಯ ಪಡಿಬೋದೇನೋ, ಇನ್ನು ನಮ್ಮ ಜೀವನ ಎಷ್ಟು ಮುಂದೆ ಇದೆ, ಇವನ ಜೊತೆ ಇದ್ದರೆ ನಾನು ಎಷ್ಟು ಸುಖವಾಗಿರ್ಬೋದು, ಎಷ್ಟು ಟ್ರಿಪ್ಗಳು ಹೋಗ್ಬೋದು, ಇವನ ಜೊತೆ ಎಷ್ಟು ಮಜಾ ಮಾಡ್ಬೋದು. ಇದೆಲ್ಲ ಇದ್ದಾಗ, ಈ ಥರ ಒಂದು ಲಾಂಗ್ ಟರ್ಮ್ ವಿಷನ್ ಇದ್ದಾಗ, ಈ ಸಣ್ಣ ಪುಟ್ಟ ಅವ್ರಗಳ ಮಿಸ್ಟೇಕ್ ಇರ್ಬೋದು, ನಾವು ಮಿಸ್ಟೇಕ್ ಮಾಡ್ತೀವಿ. ಸೊ ಇದೆಲ್ಲ ನಮಗೆ ಕಣ್ಣಿಗೆ ಬೀಳೋದೇ ಇಲ್ಲ ಅಲ್ವಾ. ಸೊ ಫ್ಯಾಮಿಲಿ ಜೊತೆನೂ ಅಷ್ಟೇ, ಎಲ್ಲರ ಜೊತೆನೂ ನೀವು ಸ್ವಲ್ಪ ಲಾಂಗ್ ಟರ್ಮ್ ಥಿಂಕಿಂಗ್ ಮಾಡಿಕೊಂಡ್ರೆ ಈ ಸಣ್ಣ ಶಾರ್ಟ್ ಟರ್ಮ್ ಕಿರಿಕೆಲ್ಲ ನೀವು ಮರ್ತೇ ಬಿಡ್ಬೋದು ಅಲ್ವಾ. ಸೊ ನಮ್ಮ ಜೀವನದ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಇದರಲ್ಲೂ ಕೂಡ, ಈಗ ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಅಥವಾ ಒಳ್ಳೊಳ್ಳೆ ಸ್ಟಾಕ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ಈಗ ನಿಮಗೆ ಬಿದ್ದಿರ್ಬೋದು, ಈಗ ಒಂದು ಪ್ರಾಬ್ಲಮ್ ಕೊಟ್ಟಿರ್ಬೋದು ಆ ಕಂಪನಿ, ಬಟ್ ಅದು ಹಿಸ್ಟ್ರಿ, ಅದು ಫ್ಯೂಚರ್ ಎಲ್ಲ ನೋಡ್ಕೊಂಡಾಗ ನಿಮಗೆ ಇದು ಖಂಡಿತ ಬೆಳಿಲೇಬೇಕು. ನಮ್ಮ ದೇಶದಲ್ಲಿ ನೋಡಿ, ರಿಯಲ್ ಎಸ್ಟೇಟ್ ನಮ್ಮ ದೇಶದಲ್ಲಿ ಎಷ್ಟು ಪಾಪ್ಯುಲೇಷನ್ ಬೆಳೀತಾ ಇದೆ ಅಂದರೆ,
ರಿಯಲ್ ಎಸ್ಟೇಟ್ ಅಫ್ಕೋರ್ಸ್ ನಾಳೆ ಫ್ಯೂಚರ್ ನಮಗೆ ಒಳ್ಳೆ ಬೆನಿಫಿಟ್ ಕೊಟ್ಟೆ ಕೊಡೋದು. ಈಗ ಶಾರ್ಟ್ ಟರ್ಮಲ್ಲಿ ನಿಮ್ಮ ಕಲೆಕ್ಷನ್ ಆಗ್ಬೋದು, ಏನೋ ಆಗ್ಬೋದು, ಅದೆಲ್ಲ ಓಕೆ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಇದೆಲ್ಲ ನೋಡಿ ಲಾಂಗ್ ಟರ್ಮ್ ವಿಷನ್ ಮಾಡಿದಾಗ ದೇರ್ ಇಸ್ ನೋ ವೇ ಅದು ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ನಿಮಗೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ, ನಿಮ್ಮ ಒಂದು ಫೈನಾನ್ಷಿಯಲ್ ಡಿಸಿಷನ್ಸ್ ಕೂಡ ಲಾಂಗ್ ಟರ್ಮ್ ವಿಷನ್ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ನಾವು ಬಿಟ್ಕೊಡ್ತಾ ಇರ್ಬೋದು. ಮತ್ತೆ ವೆರಿ ಇಂಪಾರ್ಟೆಂಟ್, ನಿಮ್ದು ಯಾವುದೇ ಒಂದು ವಿಷಯ ಸರಿ ಅನ್ಸಿದ್ರೆ, ಇದು ನನ್ನ ಒಂದು 5ನೇ ಒಂದು ಹ್ಯಾಬಿಟ್, ಒಳ್ಳೆ ಹ್ಯಾಬಿಟ್ ಅಂತ ಹೇಳ್ತೀನಿ. ನಿಮ್ಗೆ ಯಾವ್ದಾದ್ರು ಒಂದು ಜೀವನದಲ್ಲಿ ಒಂದು ಒಳ್ಳೇದು ಅನ್ಸಿದ್ರೆ ಅದನ್ನ ಆದಷ್ಟು ಬೇಗ ಶುರು ಮಾಡಿ. ಅದನ್ನ ಡಿಲೇ ಮಾಡಕ್ಕೆ ಹೋಗ್ಬಿಡಿ. ಮಾಡೋಣ, ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಪ್ರೊಕ್ರಾಸ್ಟಿನೇಷನ್ ಹೇಳ್ತಾರೆ, ಅದನ್ನ ಬಿಟ್ಬಿಡಿ. ಆದಷ್ಟು ಅರ್ಲಿಯಾಗಿ ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ನೋಡಿ, ಒಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಆ ಇನ್ವೆಸ್ಟ್ಮೆಂಟು ನೀವು ಎಷ್ಟು ಬೇಗ ಮಾಡ್ತೀರಾ, ಎಷ್ಟು ಅರ್ಲಿಯಾಗಿ ಮಾಡ್ತೀರಾ, ಅಷ್ಟು ಬೇಗ ನಿಮಗೆ ಅದ್ರ ರಿಸಲ್ಟ್ ಅಥವಾ ಕಾಂಪೌಂಡಿಂಗ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ನೀವು ಅದನ್ನು ಡಿಲೇ ಮಾಡಿದಷ್ಟು ನಿಮಗೆ ಅದು ಬೆನಿಫಿಟ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಜೀವನದಲ್ಲೂ ಅಷ್ಟೇ, ನಾನು ಸ್ಟಾಕ್ ಮಾರ್ಕೆಟ್ ಜೀವನ ಯಾವತ್ತೂ ಪಕ್ಕಪಕ್ಕನೆ ಇಟ್ಟು ಹೇಳೋದು, ಯಾವತ್ತೂ ಎರಡು ಸೇಮೇ ಇದೆ ವಿಷಯಗಳು. ಸೊ ನಿಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ಟಕ್ಕಂತ ಮಾಡಿ. ಕಲಿಬೇಕಾ, ಬೇಗ ಕಲ್ತ್ಕೊಳ್ಳಿ, ಡಿಲೇ ಮಾಡಕ್ಕೆ ಹೋಗಬೇಡಿ, ಅದು ಸೋಂಬೇರಿತನ ಮಾಡಕ್ಕೆ ಹೋಗಬೇಡಿ, ಓಕೆನಾ. ಯಾಕಂದ್ರೆ ನಾವು ಬೇಗ ಕಲ್ತಷ್ಟು ನಮಗೆ ಅದ್ರ ಆಪರ್ಚುನಿಟಿ ಅಷ್ಟೇ ಬೇಗ ನಮ್ಮ ಒಂದು ಯೂನಿವರ್ಸ್ ಕೊಡ್ತಾ ಹೋಗುತ್ತೆ, ದೇವ್ರು ಕೊಡ್ತಾ ಹೋಗ್ತಾನೆ. ಪ್ಲಸ್ ಇನ್ನೂ ಎಕ್ಸ್ಟ್ರಾ ಕಲಿಕ್ಕೆ ನಮ್ಗೆ ಇನ್ನೂ ಟೈಮ್ಗಳು ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ಹಾಗೆ ಆದಷ್ಟು ಬೇಗ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿ. 6ನೇ ಒಂದು ಇಂಪಾರ್ಟೆಂಟ್ ವಿಷಯ ನನ್ನ ಪ್ರಕಾರ, ನಮ್ಮ ಜೀವನದಲ್ಲಿರೋ ಕ್ಲಟರ್ಸ್ ಅಂತ ಹೇಳ್ತಾರೆ. ಕ್ಲಟರ್ಸ್ ಅಂದರೆ ಬೇಡದೇ ಇರುವ ವಿಷಯಗಳು. ಆ ಬೇಡದೇ ಇರೋ ವಿಷಯಗಳನ್ನ ಫಸ್ಟ್ ಕಿತ್ತಾಕಿ, ಬೇಡದೇ ಇರೋ ವಿಷಯಗಳನ್ನ ಪರ್ಚೇಸ್ ಮಾಡೋದು ಬಿಟ್ಟಾಕಿ. ಬೇರೆ ಸುಮ್ಮನೆ ಈಗ ನಮಗೆಲ್ಲ ಒಂದು ಈ ಅಮೆಝಾನ್ ಆ್ಯಪ್ಗಳು, ನಿಮ್ಮ ಮೊಬೈಲ್ಗಳ ಆ್ಯಪ್ಗಳು ತುಂಬ ಇದೆ, ಶಾಪಿಂಗ್ ಆ್ಯಪ್ಗಳು, ಅವೆಲ್ಲ ಫಸ್ಟ್ ಕಿತ್ತಾಕ್ಬಿಡಿ. ಯಾಕಂದ್ರೆ ಅದಿದ್ರೆ ಟೈಮ್ ಪಾಸ್ ಸುಮ್ಮನೆ ನೋಡ್ತಾ, ಮನ್ಸು ಬೋರ್ ಆದಾಗ ಅಥವಾ ನಮಗೆ ಮನ್ಸಲ್ಲಿ ಬೇಜಾರಾದಾಗ, ಏನು ಮಾಡೋಕ್ಕೆ ಕೆಲಸ ಇಲ್ಲದೆ ಇರ್ಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟು ಶಾಪಿಂಗ್ ಆ್ಯಪ್ ಮಾಡೋದು. ನೀವು ಮಾಡ್ತೀರಾ ಅಂತ ಗೊತ್ತಿಲ್ಲ, ಎಷ್ಟೊಂದು ಜನ ಥರ ಮಾಡ್ತಾರೆ. ನಾನು ಒಂದು ಕಾಲದಲ್ಲಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅದು ತೊಗೊಳ್ಳೋದು, ಬರೋದು, ಅದು ಏನು ಯೂಸ್ ಇಲ್ಲ, ಪ್ರಯೋಜನ ಇಲ್ಲ, ಇಟ್ಕೊಳ್ಳೋದು ಅಂಥವೆಲ್ಲ ವಿಷಯಗಳ ಬಿಟ್ಟಾಕಿ ನಿಮ್ಮ ಮನೇಲಿ ಹುಡುಕಿ ಅನ್ನೆಸರಿ ಸ್ಟಫ್ನ ಕಿತ್ತು ಬಿಸಾಕ್ಬಿಡಿ. ಆಯ್ತಾ, ಬರೀ ಓನ್ಲಿ ನೆಸರಿ ಸ್ಟಫ್ ಮಾತ್ರ ಇಟ್ಕೊಳ್ಳಿ. ಕ್ಲಟರ್ನ ನಿಮ್ಮ ಜೀವನದಲ್ಲಿ ಎಷ್ಟು ಬೇಕಿದಾಗ್ತಿರೋ ಅದ್ರ ಕೊಳಚೆ ಇದ್ದಂಗೆ, ಅದು ಮೋರಿ ಸ್ಟಾಗ್ನೆಂಟ್ ಆಗಿ ನೀರೇ ಹೋಗಲ್ವಲ್ಲ, ಆ ಥರ ಹೋಗುತ್ತೆ. ಅದನ್ನ ಒಂದ್ಸರಿ ಕಿತ್ತಾಕ್ಬಿಟ್ರೆ ನಿಮಗೆ ಫುಲ್ ಕ್ಲಿಯರ್ ಆಗಿ ಎಲ್ಲ ಹೊಟ್ಟೋಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕ್ಲಟರ್ಗಳನ್ನ ಕಿತ್ತಾಕಿ ಫಸ್ಟು, ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಅಲ್ಲೇ ನಿಮಗೆ ಸಿಗೋದು. ಒಂದು ಲಾಸ್ಟ್ ಒಂದು ನನ್ನ ಒಂದು ಇದಂದ್ರೆ, ದುಡ್ಡಿನ ಬಗ್ಗೆ ದ್ವೇಷ ಇಟ್ಕೋಬೇಡಿ, ದುಡ್ಡಿನ ಬಗ್ಗೆ ಆತಂಕ ಇಟ್ಕೋಬೇಡಿ, ದುಡ್ಡಿನ ಬಗ್ಗೆ ಅತಿ ಆಸೆ ಇಟ್ಕೋಬೇಡಿ, ದುಡ್ಡಿನ ಹಿಂದೆ ಹೋಗಬೇಡಿ. ದುಡ್ಡು ಅನ್ನೋದು ಒನ್ ಆಫ್ ದಿ ಲಿವಿಂಗ್ ವೇಸ್. ದುಡ್ಡೇ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಮೈ ಲೈಫ್ ಅಲ್ವಾ. ಸೊ ಹಾಗೆ ನೀವು ಯಾವಾಗ ದುಡ್ಡಿನಿಂದನೇ ಓಡೋಕ್ಕೆ ಪ್ರಯತ್ನ ಪಡ್ತೀರಾ, ಆವಾಗ ನಿಮಗೆ ಅದೊಂದು ಮರುಚಿಕೆ ಇನ್ನೂ ದೂರ ಹೋಗ್ತಾ ಇರುತ್ತೆ. ಸೊ ನೀವು ಕಾನ್ಸಂಟ್ರೇಷನ್ ಯಾವತ್ತೂ ದುಡ್ಡಿನ ಬಗ್ಗೆ ಮಾಡೋಕ್ಕೆ ಹೋಗ್ಬಿಡಿ. ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡನ್ನು ಮಾಡಬೇಕು, ಆ ಥರ ಕಾನ್ಸಂಟ್ರೇಷನ್ ಮಾಡದೇನೆ ನಿಮ್ಮ ಜೀವನದಲ್ಲಿ ಏನಾದರೂ ನಿಮ್ಮ ಕೆಲಸಗಳ ಮೇಲೆ ಅಥವಾ ನಿಮ್ಮ ಕೆಲಸಗಳ ಮೇಲೆ ನಿಮ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದೆ, ಆ ಸ್ಕಿಲ್ ಡೆವಲಪ್ಮೆಂಟ್ ತಗೊಳ್ಳಿ. ಯಾವಾಗ ಆಪರ್ಚುನಿಟಿ ಸಿಗುತ್ತೋ ಆ ಆಪರ್ಚುನಿಟಿ ಮೇಲೆ ಪರ್ಸ್ಯೂ ಮಾಡಿ, ದುಡ್ಡು ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ದುಡ್ಡಿಗೋಸ್ಕರ ಏನು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಕೊಳ್ಳಿ. ನಿಮ್ಮ ನೀವೇ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ನೀವು ಇಟ್ಕೊಂಡ್ರೆ ದುಡ್ಡು ಆಟೋಮೆಟಿಕ್ ಅಟ್ರಾಕ್ಟ್ ಮಾಡುತ್ತೆ. ಕಾನ್ಸಂಟ್ರೇಷನ್ ನಿಮ್ಮನ್ನು ನೀವೇ ಹ್ಯಾಪಿಯಾಗಿ ಇಟ್ಕೊಳ್ಳೋದು. ನಿಮ್ಮನ್ನು ನೀವೇ ಹ್ಯಾಪಿಯಾಗಿ ಹೆಂಗೆ ಇಟ್ಕೋಬೋದು, ನಾಗಲೇ ಹೇಳ್ದಂಗೆ ಎಲ್ಲರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳೋದಿರ್ಬೋದು, ನಿಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋದಿರ್ಬೋದು, ಅಥವಾ ನಿಮ್ಮ ವ್ಯವಹಾರದಲ್ಲಿ ಚೆನ್ನಾಗಿ ಇಟ್ಕೋಬೋದು, ನಿಮ್ಮ ಜೀವನದಲ್ಲಿ ಆದಷ್ಟು ಸಾತ್ವಿಕತೆ ಇಟ್ಕೊಂಡು ಹೋಗ್ಬೋದು. ಇದೆಲ್ಲ ಮಾಡಿದಾಗ ನೀವು ಆಟೋಮೆಟಿಕಾಗಿ ನೀವು ಖುಷಿಯಾಗಿರ್ತೀರ. ನೀವು ಯಾವಾಗ ಖುಷಿಯಾಗಿರ್ತೀರ ದುಡ್ಡು ಆಟೋಮೆಟಿಕ್ ಅಟ್ರಾಕ್ಟ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ದುಡ್ಡು ಮೇಲಲ್ಲ, ನಿಮ್ಮ ಮೇಲೆ. ನೀವು ಖುಷಿಯಾಗಿರೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ದುಡ್ಡು ಆಟೋಮೆಟಿಕ್ ಅಟ್ರಾಕ್ಟ್ ಆಗುತ್ತೆ. ಕಾನ್ಸಂಟ್ರೇಷನ್ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ದುಡ್ಡು ಆಟೋಮೆಟಿಕಾಗಿ ನಿಮ್ಮ ಬಂದೇ ಬರುತ್ತೆ. ಸೊ ಮನಿ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಡಿ, ನಿಮ್ಮ ಜೀವನ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಮನಿ ಈಸ್ ಅ ಬೈ ಪ್ರಾಡಕ್ಟ್, ಬಂದೇ ಬರುತ್ತೆ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಹ್ಯಾಬಿಟ್. ಇದಿಷ್ಟು ಮಾಡಿ ಯಾಕೆ ಶ್ರೀಮಂತರಾಗಲ್ಲ ಅಂತ ನೋಡ್ತೀನಿ. ಶ್ರೀಮಂತಿಕೆ ಅಂದರೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶ್ರೀಮಂತ ಅಂದರೆ ದುಡ್ಡು ಜಾಸ್ತಿ ಇರೋನು ಶ್ರೀಮಂತ ಅಲ್ಲ. ಯಾವಾಗ ಏನು ಬೇಕಾದರೂ, ಅಗೇನ್ ರಿಪೀಟ್ ಮಾಡ್ತೀನಿ, ಯಾವಾಗ ಎನಿ ಟೈಮ್ ಏನು ಬೇಕಾದರೂ ಮಾಡೋಕ್ಕೆ ಒಬ್ಬ ಕೆಪಾಸಿಟಿ ಇರೋನೇ ಶ್ರೀಮಂತ. ನಿಮಗೆ ಅಕಸ್ಮಾತ್ ಏನಾದರೂ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಯಾವಾಗ ಏನು ಬೇಕಾದ್ರೂ ಮಾಡೋಕ್ಕಾಗತ್ತಾ, ಆಗಲ್ಲ. ದುಡ್ಡಿಲ್ಲ ಅಂದರೆ ಯಾವಾಗ ಏನು ಬೇಕಾದ್ರೂ ಮಾಡೋಕ್ಕಾಗತ್ತಾ, ಆಗಲ್ಲ. ಸೊ ಹಾಗಾಗಿ ಖುಷಿ ಇಲ್ಲ ಅಂದರೆ ಯಾವಾಗ ಏನು ಬೇಕಾದ್ರೂ ಮಾಡೋಕ್ಕಾಗತ್ತಾ, ಆಗಲ್ಲ. ಫ್ಯಾಮಿಲಿ ಜೊತೆ ಚೆನ್ನಾಗಿಲ್ಲ ಅಂದರೆ ಯಾವಾಗ ಏನು ಬೇಕಾದ್ರೂ ಮಾಡೋಕ್ಕಾಗತ್ತಾ, ಆಗಲ್ಲ. ಸೊ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ನೀವು ನಿಜವಾಗ್ಲೂ ಶ್ರೀಮಂತರು ಆಗ್ಬೋದು. ಯಾವಾಗ ಏನು ಬೇಕಾದ್ರೂ ಮಾಡುವಂಥ ಒಂದು ಕೆಪಾಸಿಟಿ ನಿಮಗೆ ಬಂದೇ ಬರುತ್ತೆ. ಬನ್ನಿ ಶ್ರೀಮಂತರಾಗೋಣ. ಈ ಒಂದು ಪಾವನ ಗಂಗೆ ಮುಂದೆ ನಿಮಗೆ ಹೇಳ್ತಾ ಇದ್ದೀನಿ, ಈ ಥರ ಒಳ್ಳೊಳ್ಳೆ ಹ್ಯಾಬಿಟ್ಸ್ಗಳನ್ನ ನೀವು ಇಂಟರ್ಪ್ಲೇಟ್ ಮಾಡ್ಕೊಳ್ಳಿ. ಖಂಡಿತ ನಾವೆಲ್ಲರೂ ಶ್ರೀಮಂತರಾಗೋಣ. ಹ್ಯಾವ್ ಅ ಗ್ರೇಟ್ ಡೇ.